ಸ್ನೇಹಿತರೆ, ಛಲ ಮಾಧ್ಯಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಕನ್ನಡ ಮಣ್ಣನ್ನು ಮರಿಬೇಡ ಓ ಅಭಿಮಾನಿ, ಓ ಅಭಿಮಾನಿ. ನಾವು ಬಂದಿದ್ದೀವಿ ಹೊಸಪೇಟೆಯಲ್ಲಿ VNC ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿರುವಂಥ ಡಾಕ್ಟರ್ ಚಂದ್ರಶೇಖರ್ ಶಾಸ್ತ್ರಿ ಸರ್ ಮನೆ ಇದು. 10,000 ಸ್ಟೂಡೆಂಟ್ನಿಂದ ರಕ್ತದಾನ ಮಾಡಿಸಿರ್ತಕ್ಕಂಥದ್ದು. ಅವ್ರದ್ದು ಒಂದು ಲೈಫ್ ಜರ್ನಿ ಯಾವ ಥರ ಇದೆ ಅಂದರೆ ಒಂದು ಸುಂದರವಾಗಿದೆ. ಆ ಸುಂದರವಾದ ಜರ್ನಿನ ಏಳು ಬೀಳು ಅದನ್ನೆಲ್ಲದನ್ನು ನಾವು ತಿಳಿಯೋಣ ಅಂತ ಹೇಳ್ತಾ ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ. ಸಾರ್ನ ಹೋಗೋಣ, ಅವ್ರ ಮನೆಗೆ ಹೋಗಿ ಅವ್ರ ಬಗ್ಗೆ ಎಲ್ಲ ತಿಳಿಯೋಣ. ಬನ್ನಿ ಫ್ರೆಂಡ್ಸ್, ಹೋಗೋಣ ಅಲ್ಲಿಗೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಪ್ಲೀಸ್ ಬನ್ನಿ. ನಾನು ಡಾಕ್ಟರ್ ಚಂದ್ರಶೇಖರ್ ಶಾಸ್ತ್ರಿ ಅಂತೇಳಿ, ಗುರುಗಳು ನಮ್ಮ ಗುರುಗಳು, ಒಬ್ಬ ಪ್ರಾಥಮಿಕ ಶಾಲಾ ಶಿಕ್ಷಕರ ಮಗ. ಹಾಂ ಅವರು ನನ್ನ ತಂದೆ ಹೆಸರು ದಿವಂಗತ HM ಕೊಟ್ರಯ್ಯ. ಹಾಂ ನನ್ನ ತಾಯಿ ದಿವಂಗತ ಶ್ರೀಮತಿ HM ಅನ್ನಪೂರ್ಣಮ್ಮ. ನಾನು ಹುಟ್ಟಿದ್ದು, ಬೆಳೆದಿದ್ದು, ಓದಿದ್ದು ಎಲ್ಲ ಹೊಸಪೇಟೆ ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ಹೆಮ್ಮೆ ಪಡ್ತೀನಿ. ನಾನು ಇದು ನನ್ನ ಜನ್ಮಭೂಮಿ, ಕರ್ಮಭೂಮಿ. ದೇವರ ಅವಕಾಶ ಕೊಟ್ಟರೆ ರುದ್ರಭೂಮಿ, ದೇವರ ಅವಕಾಶ ಕೊಟ್ಟರೆ ರುದ್ರಭೂಮಿ. ಸರ್, ಇದು ಹುಟ್ಟಿ ಬೆಳೆದಲ್ಲ ಇದೇ ಊರು? ಇಲ್ಲೇ ನನ್ನ ತಾಯಿ ತಾವು. ನನ್ನ ತಂದೆ ಬಂದು ಹಡಗಲಿಯವರು, ದೇವಗೊಂಡನಹಳ್ಳಿಯವರು. ಈ ಕಡೆ ಬಂದು ಶಿಕ್ಷಕ ವೃತ್ತಿಗೆ ಅಂತೇಳಿ ಬಂದರು. ಹಂಗಾಗಿ ಇಲ್ಲೇ ಕೆಲಸ ಮಾಡೋದ್ರಿಂದ ನಾವೆಲ್ಲ ಓದಿ ಬೆಳೆದಿದ್ದೆಲ್ಲ ಇಲ್ಲೇ. ಆದರೆ ನಮ್ಮ ತಂದೆ ಹಡಗಲಿಯವರಾದರೂ ಕೂಡ 32 ವರ್ಷಕ್ಕೂ ಹೆಚ್ಚು ವರ್ಷ ಕೆಲಸ ಮಾಡಿದ್ದಕ್ಕಾಗಿ ನಮ್ಮ ತಂದೆನ ಕಲ್ಲಳ್ಳಿ ಕೊಟ್ರಯ್ಯ ಅಂತಲೇ ಕರೆದ್ರು. ಅವತ್ತು ಆ ತಾಂಡ ಬಹಳ ಹಿಂದುಳಿದಂಥದ್ದು. ಏಕೋಪಾಧ್ಯಾಯ ಶಾಲೆ, 5ನೇ ಕ್ಲಾಸಿನವರೆಗಾದರೂ ಶಾಲೆ ಇತ್ತು. ಹಂಗೆ ಇದ್ದು ಬಡತನದಲ್ಲಿ ನಾವು ಬೆಳೆದು ಬಂದಂಥವ್ರು. ಬಡತನದ ಹೂವಿನ ಅಂದರೆ ಹೂವಿನಂತ ಮನಸ್ಸು ಅಂತಂದು ಹೇಳ್ತಾರೆ ಸರ್ ಅಂತಾರೆ. ಎಸ್, ಅದು ನಿಜವಾಗಲೂ ನಮ್ಮ ತಂದೆ ವಿಷಯಕ್ಕೆ ಬಂದಾಗ ನಮಗಿಲ್ದಿದ್ರೂ ಮತ್ತೊಬ್ಬರಿಗೆ ಕೊಟ್ಟು ಖುಷಿ ಪಡುವಂಥ ಒಬ್ಬ ಮನುಷ್ಯ ನಮ್ಮ ತಂದೆ. ಅದೇ ಸಂಸ್ಕೃತಿಯನ್ನು, ಅದೇ ಸಂಪ್ರದಾಯನ ನಾವು ಮುಂದುವರಿಸ್ಕೊಂಡು ಅಂದ್ರೆ ಹೂವಿನಡಗಲಿದ್ದ ಇಲ್ಲಿಗೆ ಬಂದದ್ದು ಯಾವ ವಿಷಯ ಸರ್? ನೀವು ಇಲ್ಲಿಗೆ ಬಂದದ್ದು? ನಾವು ಹುಟ್ಟಿದ್ದು 62ರಲ್ಲಿ ಹುಟ್ಟಿದ್ದೀನಿ. 1962. ಹೌದು. ನಾನು ಇಲ್ಲಿ ಏನು 62ರಲ್ಲಿ ಹುಟ್ಟಿರೋದ್ರಿಂದ ನನಗೆ ಅಷ್ಟೇನು ನೆನಪಿಲ್ಲ. ಆದರೆ ನನ್ನ ಹೆಸರನ್ನು ಕೂಡ ಇಟ್ಟಿದ್ರದ್ರಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಮೇಲೆ ಅವರಿಗೆ ಭಾಳ ದೊಡ್ಡ ಗೌರವ. ಹಾಗಾಗಿ ನನ್ನ ಹೆಸರನ್ನು ಕೂಡ ಶಾಸ್ತ್ರಿ ಅನ್ನುವಂಥ ಹೆಸರು ಬರಲಿ ಅನ್ನುವಂಥ ದೃಷ್ಟಿಯಿಂದ ಚಂದ್ರಶೇಖರ ಶಾಸ್ತ್ರಿ. ನೀವೇ ಮಾಡಿದ್ರೆ? ಅಲ್ಲ, ನಮ್ಮ ತಂದೆನೇ ಮಾಡಿದ್ರು. ಹೌದು. ಅದರಂಗೆ ನನಗೆ ಹಿಂಗೆ ಮಾಡಿದ್ರು. ಆಮೇಲೆ ಇಂದಿರಾ ಗಾಂಧಿ ಮೇಲೂ ಬಹಳ ದೊಡ್ಡ ಅಭಿಮಾನ ಅವರಿಗೆ. ಹಂಗಾಗಿ ನನ್ನ ತಂಗಿಗೆ ಕೂಡ ಇಂದಿರಾ ಅಂತಲೇ ಹೆಸರಿಟ್ಟಿದ್ರು. ಹೌದು ಸರ್. ಹೌದು ಸರ್. ಅಂದರೆ ಇವಾಗೇನು ಇಲ್ಲಿ ಎಷ್ಟು ವರ್ಷ ಸರ್ ನೀವು ಸೇವೆ ಸಲ್ಲಿಸಿದ್ದು? ನಾನು ವಿಜಯನಗರ ಕಾಲೇಜಿನ ಹಳೆಯ ವಿದ್ಯಾರ್ಥಿ. 78ನೇ ಇಸ್ವಿನಲ್ಲಿ ನಾನು ಕಾಲೇಜಿಗೆ PU ಫಸ್ಟ್ ಇಯರ್ ಸೇರಿದ್ದೆ. ಅಲ್ಲಿ 78ರಿಂದ ಹಿಡಿದು ನಾನು ನಿವೃತ್ತನಾಗೋವರೆಗಾದರೂ, ಅಂದರೆ 2022 ಮಾರ್ಚ್ 31ರವರೆಗಾದರೂ ನನಗೆ ಆ ಕಾಲೇಜಿನ ಜೊತೆ ನಂಟು. ಅಲ್ಲೇ ಸ್ಟಡಿ ಮಾಡಿ ಅಲ್ಲೇ ಲೆಕ್ಚರಿಂಗ್? ಹೌದು. ಅದೇ ಕಾಲೇಜಲ್ಲಿನೇ ಓದಿ, ಅದೇ ಕಾಲೇಜಲ್ಲಿನೇ ಉಪನ್ಯಾಸಕನಾಗಿ ಸೇರಿ ಕೊನೆಗೆ ವಿಭಾಗದ ಮುಖ್ಯಸ್ಥನಾಗಿ. ಅಂದರೆ 35 ವರ್ಷ ಸೇವೆ ಸಲ್ಲಿಸಿರೋದು? 36 ವರ್ಷ. 36 ವರ್ಷ 3 ತಿಂಗಳು 3 ದಿನ. ಅಂದರೆ ನಿಮಗೆಲ್ಲ ಮಕ್ಕಳು ಸರ್ ಎಷ್ಟು ಮಂದಿ? ನನಗೆ 2 ಮಕ್ಕಳು. ನನ್ನ ಶ್ರೀಮತಿ ಒಬ್ಬ ಪ್ರೊಫೆಸರ್ ಮಗಳು, ಬಾಗಲಕೋಟೆನಲ್ಲಿ ಅವರು ಸೈಕಾಲಜಿ ಪ್ರೊಫೆಸರ್ ಇದ್ದರು, ಶರಣಯ್ಯ ಬಸವಲಿಂಗಯ್ಯ ಮಠದ ಅಂಥೇಳಿ. ಅವ್ರ ಮಗಳನ್ನೇ ಮಾಡ್ಕೊಂಡಿದ್ದೀನಿ. ಆಕೆ MSc ಸ್ಟ್ಯಾಟಿಸ್ಟಿಕ್ಸ್ ಕರ್ನಾಟಕ ಯೂನಿವರ್ಸಿಟಿಯಲ್ಲಿ ಓದಿದ್ದಾಳೆ. ನಾನು ಕರ್ನಾಟಕ ಯೂನಿವರ್ಸಿಟಿಯಿಂದಲೇ ಓದಿ ಪಾಸಾದಂಥವನು. ನನ್ನ ಪ್ರಾಥಮಿಕ ಮತ್ತು ಪ್ರೌಢ ಎಲ್ಲ ಹಾಸ್ಪಿಟಲ್ ಆಯಿತು. ಪ್ರಾಥಮಿಕ ಶಿಕ್ಷಣ ಕಬ್ಬರ್ಪೇಟೆ ಶಾಲೆ, ನೆಹರು ಕಾಲೋನಿ ಶಾಲೆ, ಮತ್ತು ಹೈಸ್ಕೂಲ್ ವಾಸವಿ ಹೈಸ್ಕೂಲು. ಆಮೇಲೆ ಕಾಲೇಜು ಕರ್ನಾಟಕ ಯೂನಿವರ್ಸಿಟಿ. ಕರ್ನಾಟಕ ಯೂನಿವರ್ಸಿಟಿಯಿಂದಲೇ 99ರಲ್ಲಿ ನಾನು PhD ಮಾಡಿದೆ. ನನ್ನ PhDಯ ಮಾರ್ಗದರ್ಶಕರು ಡಾಕ್ಟರ್ KR ಬಸವರಾಜ್ ಅಂತೇಳಿ, ಕಡತಿ ರೆಡ್ಡೆರ ಬಸವರಾಜ್ ಅಂಥೇಳಿ. ಎಲ್ಲಿ ಸರ್ ಬರೋದು? ಕರ್ನಾಟಕ ಯೂನಿವರ್ಸಿಟಿನಲ್ಲಿ ಒಬ್ಬ ಅತ್ಯುತ್ತಮ ಶಿಕ್ಷಕರು. ಇವತ್ತು ನಾವೇನಾದ್ರು ಈ ಮಟ್ಟಕ್ಕಿದ್ದೀವಿ ಅನ್ನೋದಾದರೆ ನನ್ನ ಶಿಕ್ಷಕರ ಮಾರ್ಗದರ್ಶನವೇ ಕಾರಣ. ನನಗೆ ವಿದ್ಯಾಗುರುಗಳು ಡಾಕ್ಟರ್ S ಶೆಟ್ಟರ್ ಅವರು, ಅದೇ ರೀತಿ ಡಾಕ್ಟರ್ KR ಬಸವರಾಜ್ ಅವರು, ಡಾಕ್ಟರ್ S ರಾಜಶೇಖರ್ ಸರ್. ಕನ್ನಡ ವಿಭಾಗದಲ್ಲಿ
ನಮ್ಮ ಕನ್ನಡ ವಿಶ್ವವಿದ್ಯಾಲಯದ VC ಆಗಿ ಹೋಗಿರ್ತಕ್ಕಂಥ ಡಾಕ್ಟರ್ MM ಕಲಬುರ್ಗಿ ಅವರು ಸಹ ನನ್ನ ವಿದ್ಯಾಗುರುಗಳೇ. ಯಾಕೆಂತಂದರೆ ಅವರ ವಿಭಾಗದಲ್ಲಿ ನಾನು ಬಸವ ಅಧ್ಯಯನವನ್ನು ಮಾಡಿಕೊಂಡೆ. ನಾನು ಡಿಪ್ಲೊಮಾ ಇನ್ ಎಪಿಗ್ರಫಿ, ಡಿಪ್ಲೊಮಾ ಇನ್ ಬಸವ ಸ್ಟಡೀಸ್ ಅಂತ ಮಾಡಿಕೊಂಡೆ. ಹಂಗಾಗಿ ಡಿಪ್ಲೊಮಾ ಇನ್ ಬಸವ ಸ್ಟಡೀಸ್ಗೆ ಅವರು ನನಗೆ ಪಾಠ ಮಾಡಿದ್ದಾರೆ, ಜೊತೆ ಕಲಿಸ್ಕೊಟ್ಟಿದ್ದಾರೆ. ಇವತ್ತೆಲ್ಲ ನಾನು ಈ ಮಟ್ಟಕ್ಕೆ ನಿಂತಿದ್ದೀನಿ ಅನ್ನೋದಾದರೆ ವಿದ್ಯಾರ್ಥಿಗಳ ಮುಂದೆ ಎಲ್ಲ ಗುರುಗಳು ಹಾಕಿರ್ತಕ್ಕಂಥ ಅಕ್ಷರದ ಭಿಕ್ಷೆ ಅದು, ಅದನ್ನು ಉಂಡು ಬೆಳೆದಂಥವ್ನು ನಾನು. ಇವಾಗ ನಿಮ್ದು ಎಷ್ಟು ಸರ್ ಇವಾಗ ಏಜ್ ಬಂದ್ಬಿಟ್ಟು? 64. ಈಗ ಫಿಟ್ ಆ್ಯಂಡ್ ಫೈನ್ ಇದೆ. ಹೌದು, ಸ್ವಲ್ಪ ಕಾಲೊಂದು ಇದಿರ್ತದೆ, ಇನ್ನೇನು ಅಲ್ಲ. ಆದರೂ ನನಗೆ ದೇಹಕ್ಕೆ ವಯಸ್ಸಾಗಿದೆಯೇ ವಿನಃ ಮನಸ್ಸಿಗೆ ಆಗಿದೆ ಅಂತ ನಾನೇನು ಅನ್ಕೊಂಡು. ಈಗಲೇ ಸ್ಟಡಿ ಮಾಡ್ತೀರಿ ಸರ್? ಈಗ ಓದ್ತಾ ಇರ್ತೀನಿ, ಭಾಷಣಗಳಿಗೆ ಹೋಗ್ತಿರ್ತೀನಿ. ಸುಮಾರು 1700 ಭಾಷಣಗಳನ್ನು ಮಾಡಿದ್ದೀನಿ. 1700 ವಿವಿಧ ವಿಷಯಗಳ ಮೇಲೆ ಉಪನ್ಯಾಸನ. ಆಮೇಲೆ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಮಾರ್ಗದರ್ಶಕನೂ ಹೌದು. 12 ಜನರಲ್ಲಿ 10 ಜನಕ್ಕೆ ಅವಾರ್ಡ್ ಆಗಿದೆ. ಜೊತೆಗೆ PhD ಮಾರ್ಗದರ್ಶಕರಾಗಿ ಕೆಲಸ ಮಾಡಿರ್ತಕ್ಕಂಥದ್ದು. 106 ಬಾರಿ ರಕ್ತ ಕೊಟ್ಟಿದ್ದೀನಿ. ನನಗಿಂತಲೂ ನಾನು ಕೊಟ್ಟಿದ್ದೀನಿ ಅನ್ನೋದಕ್ಕಿಂತಲೂ ಪ್ರೇರಣೆಯನ್ನು ತಕ್ಕೊಂಡು ಸುಮಾರು 9854 ಜನ ವಿದ್ಯಾರ್ಥಿಗಳೇನು ಕೊಟ್ಟಿದ್ದಾರಲ್ಲ, ಅಷ್ಟು ಕುಟುಂಬಗಳನ್ನು ಉಳಿಸಿದಾರಲ್ಲ, ಆ ವಿದ್ಯಾರ್ಥಿಗಳಿಗೆ ನನ್ನ ನಮಸ್ಕಾರಗಳು, ನನ್ನ ಪ್ರಣಾಮಗಳು. ಯಾಕೆಂತಂದ್ರೆ ನಾವು ಒಂದು 27 ಟೈಮ್ಸ್ ಕೊಟ್ಟಿವಿ ಸರ್. ನಾವು ಭಾಳ ಸಂತೋಷ ನೋಡಿ, ಆದಷ್ಟು ನಿಮ್ಮ ಇದಕ್ಕೆ ಬರ್ತೀವಿ ಸರ್ ನಾವು. ಭಾಳ ಸಂತೋಷ. ಯಾಕೆಂತಂದ್ರೆ ಮನುಷ್ಯರನ್ನ ಒಂದಾಗಿಸುವಂಥ ಪ್ರಕ್ರಿಯೆ ಯಾವುದಾದ್ರೂ ಇದ್ರೆ ಈ ದಿನ ಅದು ರಕ್ತದಾನ ಅಂತ ಅಂದ್ಕೊಂಡಿರ್ತಕ್ಕಂಥದ್ದು. ಯಾಕೆಂತಂದ್ರೆ ಊಟ ಮಾಡಿಸು ಅಂದರೆ ಮಾಡಿಸ್ತಾರೆ, ಟಿಫಿನ್ ಕೊಡಿಸು ಅಂದರೆ ಕೊಡಿಸ್ತಾರೆ, ಸಿನಿಮಾ ತೋರಿಸ್ತಾರೆ, ಕರೆನ್ಸಿ ಹಾಕ್ಸ್ತಾರೆ. ಆದರೆ ರಕ್ತ ಕೊಡಿ ಅಂದ ತಕ್ಷಣ ಸ್ವಲ್ಪ ಹಿಂದೆ ಯಾರು ಯಾವುದನ್ನು ಕೊಡೋದಿಲ್ವೋ ಅದನ್ನು ಕೊಟ್ಟು ಕೊಡೋಂಗೆ ಪ್ರೇರಣೆ ಮಾಡುವಂಥದ್ದೇ ಬದುಕಾಗಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ನಾನು ಇದಕ್ಕೆ ರಕ್ತದಾನಕ್ಕೆ. ಸರ್ ಇದು ಮನೆ ಬಂದ್ಬಿಟ್ಟು ಕಟ್ಟಿದ್ದೆ ಯಾವಾಗ ಸರ್? ಇದನ್ನು 2005ರಲ್ಲಿ ಕಟ್ಟಿದೆ ನಾನು. 2005ರಲ್ಲಿ. ಅಂದ್ರೆ ಪ್ರತಿದಿನ ನಿಮ್ದು ಬೆಳಗಿನ ಹೌದು, ಬೆಳಗ್ಗೆ ಇರ್ತದ್ರಿ. ಎಷ್ಟು ಗಂಟೆಗೆ ಎದ್ದೇಳ್ತೀರಿ ಸರ್ ನೀವು? ಬೆಳಗ್ಗೆ 5-5:30 ಎದ್ದಿರ್ತೀನಿ ನಾನು. ಯಾವುದು ಟೈಮ್ ಟೇಬಲ್ ಏನು ಬದಲಾವಣೆ ಆಗಿಲ್ಲ. ಆದರೆ ಸ್ವಲ್ಪ ನಿವೃತ್ತನ ಆದ ಮೇಲೆ ಸ್ವಲ್ಪ ಕಡಿಮೆ ಆಯಿತು ಅನಿಸ್ತದೆ ಶಿಸ್ತು. ಆದರೆ ಅದಕ್ಕಿಂತ ಇಂಚೆ 5:30ಗೆ ಸ್ನಾನ ಮಾಡಿ ಪೂಜೆ ಮಾಡಿಕೊಂಡು ನಾನು 7:20 ಕಾಲೇಜ್ಗೆ ಹೋಗೋನು. ಇದೆಲ್ಲ ನನ್ನ ನಿಮ್ದು ಪ್ರತಿದಿನ ಭೋಜನ ಯಾವ ಥರ ಸರ್ ನಿಮ್ದು? ಅಂದ್ರೆ ಊಟ ರೊಟ್ಟಿ ಇಷ್ಟಪಡ್ತೀನಿ. ಎಲ್ಲಿ ಹೊರಗೆ ಹೋಗಿ ಎಲ್ಲಿ ಸ್ವಲ್ಪ ಕಡಿಮೆ, ಹಂಗೆಲ್ಲ ಹೊರಗಡೆ ಹೋಗೋದು ತೀರಾ ಅನಿವಾರ್ಯ ಆಯಿತು. ಎಲ್ಲ ಬಂದ್ಬಿಟ್ಟು ಫ್ಯಾಮಿಲಿ ಇಲ್ಲೇ ಇದ್ದಾರೆ ಸರ್? ಹೌದು. ಈಗ ತಾನೇ ಬಾಂಬೆಗೆ ಹೋಗಿದ್ದಾರೆ, ಮೊನ್ನೆ ಮಗಳ ಹತ್ರ ಹೋಗಿದ್ದಾರೆ. ನನಗೆ 2 ಹುಡುಗಿಯರು. ದೊಡ್ಡ ಮಗಳು ಜ್ಯೋತಿಶಾಸ್ತ್ರಿ ಅಂತ ಮುಂಬೈಯಲ್ಲಿರ್ತಾಳೆ. ಆಕಿನೂ ಉದ್ಯಮಿ ಇದ್ದಾರೆ. ನನ್ನ ಅಳಿಯ ಬಂದು ಸಿಮೆನ್ಸ್ ಕಂಪನಿ ಮೊದಲು ಕೆಲಸ ಮಾಡ್ತಾ ಇದ್ದ, ಈಗ ಅದಾನಿ ಕೆಲಸ ಮಾಡ್ತಾನೆ. ಅದಾನಿ ಕಂಪ್ನಿಗೆ, ಅದಾನಿಯವ್ರಿಗೆ. ಆಮೇಲೆ ಸಣ್ಣ ಅಳಿಯ ಬಂದು ಈಚಲ್ಕರಂಜಲ್ಲಿ ಇರ್ತಾರೆ. ಅವ್ರದ್ದೆಲ್ಲ ರಾಜಕೀಯ ಹಿನ್ನೆಲೆ ಇರ್ತಕ್ಕಂಥ ಇದಾವೆ, ಎಲ್ಲ ಇದ್ದಾವೆ. ಆಮೇಲೆ ದೊಡ್ಡ ಮಗಳಿಗೆ 2 ಮಕ್ಕಳು, ಒಂದು ಗಂಡು ಒಂದು ಹೆಣ್ಣು. ಸಣ್ಣವಳಿಗೆ 1 ಹೆಣ್ಣು. ನಾನು HMT ಅಂತಂದರೆ ಹೆಣ್ಣು ಮಕ್ಕಳ ತಂದೆ. 2 ಮಕ್ಕಳು, ದೊಡ್ಡವಳು ಇಂಜಿನಿಯರಿಂಗ್ ಮಾಡಿದ್ಲು, ಸಣ್ಣವಳು ಪೋಸ್ಟ್ ಗ್ರ್ಯಾಜುಯೇಷನ್ MA ಇಂಗ್ಲೀಷ್ ನಮ್ಮ ಕಾಲೇಜಲ್ಲೇ ಮಾಡಿದ್ಲು. ಹಾಗಾಗಿ ಅವರು ಸುಖಿ ಕುಟುಂಬ ಅಂಥೇಳಿ ನಾನು ಹೇಳ್ತೇನೆ. ಭಾಳ ಖುಷಿಯಿಂದ ಇದ್ದಾರೆ ಅವರು. ಮಕ್ಕಳ ಖುಷಿನೇ ನಮ್ಮ ಖುಷಿ. ಹೌದು. ಯಾಕೆಂತಂದರೆ ಬಡತನ ಬದುಕನ್ನು ಕಲಿಸುತ್ತೆ ಅನ್ನುವಂಥದ್ದರಲ್ಲಿ ನಂಬಿಕೆ ಇಟ್ಟಿರೋ ನಾನು. ಯಾಕೆಂತಂದರೆ ನನ್ನ ಮಕ್ಕಳಿಗೆ ಎಷ್ಟು ಶಿಕ್ಷಣ ಕೊಡಬೇಕೋ ಅಷ್ಟನ್ನು ಶಿಕ್ಷಣ ಕೊಟ್ಟವನು. ಮಕ್ಕಳಿಗೆ ಆಸ್ತಿ ಮಾಡೋದಕ್ಕಿಂತ ಮಕ್ಕಳನ್ನೇ ಸಮಾಜದ ಆಸ್ತಿಯನ್ನಾಗಿ ಮಾಡಬೇಕು ಅಂದ್ಕೊಂಡಿರೋ ನಂಬಿಕೆ ಇಟ್ಟಿರೋ ನಾನು. ಹಾಗಾಗಿ ಮಕ್ಕಳನ್ನು ಓದಿಸಿದ್ದು. ಅವರು ನನ್ನ ಆಸೆಗಳಿಗೆ ಸ್ಪಂದಿಸಿ ಬದುಕನ್ನು ರೂಪಿಸ್ಕೊಂಡಿದ್ದಾರೆ. ಭಾಳ ಚೆನ್ನಾಗಿ ಬದುಕನ್ನು ನಿಭಾಯಿಸ್ತಾ ಇದ್ದಾರೆ. ನಿಜಕ್ಕೂ ಎಲ್ಲ ತಂದೆ ತಾಯಿಗಳಿಗೆ ಹೇಳೋದು ಇಷ್ಟೇ. ಅಂದರೆ ಸರ್, ಮಕ್ಕಳಿಗೆ ದುಡ್ಡು ಮಾಡೋದು ಇಂಪಾರ್ಟೆಂಟಾ ಏನು ಒಳ್ಳೆ ಮಾದರಿಯಾಗಿ ಬೆಳೆಸೋದು ಇಂಪಾರ್ಟೆಂಟ್ ಸರ್ ನಿಮ್ಮ ಅನಿಸಿಕೆ? ಸರ್, ಸಂಸ್ಕಾರ ಸಂಸ್ಕೃತಿಯನ್ನು ಕೊಡೋದು ಬಹಳ ಮುಖ್ಯ.
ಯಾಕೆಂತಂದರೆ ಸಂಸ್ಕಾರ ಸಂಸ್ಕೃತಿಯನ್ನು ಕೊಟ್ಟಿದ್ದೇ ಆಯಿತು ಅನ್ನೋದಾದರೆ ಮಕ್ಕಳು ಮುಂದೆ ತಮ್ಮ ಬದುಕನ್ನು ರೂಪಿಸ್ಕೊಳ್ತಾರೆ. ರೂಪಿಸ್ಕೊಳ್ತಾರೆ. ಅದು ಬೇಕು. ದುಡ್ಡಿದ್ರೆ ಅದಕ್ಕೆ ನಾನು ಹೇಳಿದ್ದು, ಮಕ್ಕಳುಗಳಿಗೆ ಆಸ್ತಿ ಮಾಡೋದಕ್ಕಿಂತ ಮಕ್ಕಳನ್ನೇ ಸಮಾಜದ ಆಸ್ತಿಯನ್ನಾಗಿ ಮಾಡಬೇಕು. ಅದು ಮಾಡಿದಾಗ ಮಾತ್ರ ಒಬ್ಬ ತಂದೆ ತಾಯಿಗಳ ಸಾರ್ಥಕತೆ ಅಂತ ನಾನು ಭಾವಿಸ್ತೀನಿ. ಯಾಕೆಂತಂದರೆ ಮಕ್ಕಳನ್ನು ಬೆಳೆಸೋದು ಒಂದು ಕಲೆ. ಹಾಂ ಸರ್, ಹೌದು. ಇವತ್ತು ಮಾಧ್ಯಮಗಳ ಭರಾಟೆ, ಜ್ಞಾನ ವಿಜ್ಞಾನ ತಂತ್ರಜ್ಞಾನಗಳ ಪೈಪೋಟಿಯಲ್ಲಿ ನಮ್ಮ ಮಕ್ಕಳನ್ನ ನಾವು ಸಂಸ್ಕಾರವಂತರನ್ನಾಗಿ ಮಾಡೋದ್ರ ಬದಲಾಗಿ ಅವರಿಗೆ ಬರೇ ಮಾರ್ಕ್ಸ್ಗಳ ಹಿಂದೆ ಹೋಗೋದಕ್ಕೆ ನಾವು ಪ್ರೇರಣೆ ಮಾಡ್ತಾಯಿದ್ವಿ. ನೀನು ಡಾಕ್ಟರ್ ಆಗಬೇಕು, ನೀನು ಇಂಜಿನಿಯರ್ ಆಗಬೇಕು, ನೀನು ಅದಾಗಬೇಕು ಇದಾಗಬೇಕು, ಆದರೆ ಮನುಷ್ಯರಾಗಬೇಕು ಅಂತ ಯಾರೂ ನಾವು ಹೇಳ್ತಾ ಇಲ್ಲ. ಅದೇ ಬಂದಿರೋದು. ಕರೆಕ್ಟ್ ಸರ್. ಅಂದರೆ ಇವಾಗ ಏನಂದ್ರೆ ಅವ್ರದ್ದು ನಾಲೆಡ್ಜ್ ಏನೈತಲ್ಲ ಅದನ್ನ ನಾವು ಹೊರಗೆ ತೆಗಿಬೇಕಾಗುತ್ತೆ. ಹೌದು, ನಾವೇನು ಮಾಡ್ತಾ ಇದ್ದೀವಿ ಅಂದ್ರೆ ಪ್ರತಿಯೊಬ್ಬರು ಬುದ್ಧಿವಂತರೇ. ಹೌದೌದು, ಪ್ರತಿಯೊಬ್ಬರು ಬುದ್ಧಿವಂತರೇ, ಆದರೆ ಬುದ್ಧಿವಂತಿಕೆಯನ್ನು ಹೊರಗಡೆ ತೆಗಿಬೇಕು, ಅದನ್ನು ಸಮಾಜಕ್ಕಾಗಿ ಬಳಸೋಂಗಿರಬೇಕು. ಎಸ್ ಸರ್, ಎಸ್ ಸರ್. ಸ್ವಾರ್ಥಕ್ಕಾಗಿ ಬಳಸುವಂತಾಗಿ ಇರಬಾರ್ದು. ಅದು ಸಮಾಜಕ್ಕಾಗಿ ಬಳಸಿದ್ರು ಅನ್ನೋದಾದರೆ ಅವರು ಪಡೆದ ವಿದ್ಯೆಗೆ, ಅವರು ಪಡೆದ ಶಿಕ್ಷಣಕ್ಕೆ ಒಂದು ಅರ್ಥ ಇರುತ್ತೆ. ಆದರೆ ಇವತ್ತು ನಾವು ನಮ್ಮ ಹುಡುಗರುಗಳಿಗೆ ಬರೇ ಪೈಪೋಟಿ ಹೋಲಿಕೆಗಳನ್ನು ನಾವು ಮಾಡ್ತಾ ಇದ್ದೀವಿ. ನೋಡು, ಅವರು ಹಂಗೆ ಓದಿದ್ರು, ಇವ್ರು ಹಿಂಗೆ ಓದಿದ್ರು, ಅವ್ರು ಅಷ್ಟು ಪರ್ಸೆಂಟೇಜ್ ತೊಗೊಂಡ್ರು, ಇವ್ರು ಇಷ್ಟು ಪರ್ಸೆಂಟೇಜ್ ತೊಗೊಂಡ್ರು ಅಂತ. ಆದರೆ ಆ ಮಕ್ಕಳುಗಳನ್ನು ಈ ರೀತಿ ಬೆಳೆಸೋದ್ರ ಬದಲಾಗಿ ಮಕ್ಕಳಾಗಿ ನೋಡಿ ಅವರನ್ನು ಮತ್ತೊಬ್ಬರೊಂದಿಗೆ ಹೋಲಿಕೆ ಮಾಡದೆ ಅಥವಾ ಹೋಲೈಕೆ ಮಾಡದೆ ಬೆಳೆಸಬೇಕು. ಆವಾಗಲೇ ಅವರು ಬೆಳೆಯೋದಕ್ಕೆ ಸಾಧ್ಯ. ಎಷ್ಟು ಸ್ಟೂಡೆಂಟ್ಸ್ ಸರ್ ನೀವೆಲ್ಲ ಇದನ್ನ? ನಾನು 86ರಿಂದ ಅಂದರೆ ಸಾಕಷ್ಟು ವಿದ್ಯಾರ್ಥಿಗಳನ್ನು ನೋಡ್ತಾ ಇದ್ದೀನಿ. ಭಾಳ ಹತ್ತಿರದಿಂದ ಗಮನಿಸಿದಂಥ ನಿಯರ್ 25 to 30,000 ಸರ್. 30,000. 36 ವರ್ಷ 3 ತಿಂಗಳು 3 ದಿನ ನನ್ನ ಸರ್ವಿಸೇ ಆಗಿದೆ ಅನ್ನೋದಾದರೆ ಎಷ್ಟು ಜನ ವಿದ್ಯಾರ್ಥಿಗಳು ಆಗಿ ಹೋಗಿದಾರೋ ಏನೋ. 36 ವರ್ಷ ಅಂದರೆ ಸುಮ್ಮನೆ 1 ಇಯರ್ಗೆ 2000. ಆಮೇಲೆ ಕಲಾ ವಿಭಾಗದಲ್ಲಿ ಬರ್ತಕ್ಕಂಥ ಮಕ್ಕಳೆಲ್ಲರೂ ಹಳ್ಳಿ ಭಾಗದವರೇ, ಗ್ರಾಮೀಣ ಪ್ರದೇಶದವರೇ. ಹಾಗಾಗಿ ಆ ಮಕ್ಕಳಲ್ಲಿ ಬಹಳ ಒಂದು ರೀತಿ ಭಯ, ಭಕ್ತಿ, ಜೊತೆಗೆ ವಿನಯ, ನಡೆ ನುಡಿ ಎಲ್ಲವನ್ನು ನಾವು ಗಮನಿಸ್ತೇವೆ. ಪೇಟೆ ಸಂಸ್ಕೃತಿಗಿಂತ ವಿಭಿನ್ನವಾಗಿರ್ತಾರೆ. ಅದು ಅಲ್ಲದೆ ಆ ಮಕ್ಕಳು ಪಾಪ ಒಂದು 2 ತಾಸಾದರೂ ಬರಬೇಕು. ಅರ್ನಿಂಗ್ ಆ್ಯಂಡ್ ಲರ್ನಿಂಗ್ ಈಸ್ ಗೋಯಿಂಗ್ ಸೈಮಲ್ಟೇನಿಯಸ್ಲಿ ಇನ್ ರೆಸ್ಪೆಕ್ಟ್ ಆಫ್ ರೂರಲ್ ಸ್ಟೂಡೆಂಟ್ಸ್. ಹಳ್ಳಿಯಿಂದ ಬರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಬೆಳಗ್ಗೆ ದುಡ್ಕೊಂತ ಓದೋದು, ಓದ್ಕೊಂತ ದುಡಿಯುವಂಥದ್ದು ಒಂದು ಹವ್ಯಾಸ ಇರ್ತದೆ ಅವ್ರಿಗೆ. ಹಂಗಾಗಿ 2 ತಾಸು ಮಾತ್ರ ಅವರು ಒಂದೊಂದ್ಸಾರಿ ಕ್ಲಾಸ್ಗಳು ಅಟೆಂಡ್ ಆಗ್ತಿರ್ತಾರೆ. ಈ ಹಿನ್ನೆಲೆಯಲ್ಲಿ ಸುಮಾರು ನನಗೆ ಇಂದಿನ ಪ್ರಾಚಾರ್ಯರು CB ಚಂದ್ರಶೇಖರಪ್ಪ ಅಂತ ಇದ್ದರು, ನನ್ನ ವಿದ್ಯಾಗುರುಗಳು. ಜೊತೆಗೆ ನನಗೆ ಇವತ್ತು ನಾವು ಇದ್ದೀವಲ್ಲ, ನಾನು ಎಷ್ಟು ಅದೃಷ್ಟ ಪುರುಷ ಅಂತ ಹೇಳಿದ್ರೆ, ಅದೃಷ್ಟವಂತ ಅಂದರೆ ನನಗೆ ಸಿಕ್ಕ ಗುರುಗಳು ಭಾಳ ಚೆನ್ನಾಗಿರೋರು ಸಿಕ್ಕಿದ್ರು. CB ಚಂದ್ರಶೇಖರಪ್ಪ ಸರ್ ಆಗಿರ್ಬೋದು, ಯಾವುದು ಚನ್ನಬಸವನಗೌಡರು ಅಂತೇಳಿ, ಇವತ್ತಿಗೂ 90 ವರ್ಷದವರು ಚನ್ನಬಸವನಗೌಡರು. ಅವರು ಇವತ್ತಿಗೂ ನನ್ನನ್ನು ಕಿವಿ ಹಿಡಿದು ನಾನು ತಪ್ಪು ಮಾಡಿದಾಗ ದಂಡಿಸುವಂಥ ಹಕ್ಕು, ಅಧಿಕಾರ ಆ ಮೇಷ್ಟ್ರಿಗಿದೆ. ಈ ದೆಸೆಯಲ್ಲಿ ಸರ್ ಅದು ಏನು ಸರ್ ನಿಮ್ಗೆ ಈಗ ಅದ್ರ ಸತಿ ಇಷ್ಟು ಏಜ್ ಆದ ಸತಿ ಇವಾಗ ಹೆಂಗೆ ಬಿಡ್ತದೆ ಅಂದ್ರೆ ಪ್ರತಿಯೊಬ್ಬರು ಒಂದು 10,000 ದುಡ್ದು ಸಾಕು ಹಮ್ ಬೆಳೆಸ್ಕೊಂತಾರೆ, ಅಹಂಕಾರ ಬೆಳೆಸ್ಕೊಂತಾರೆ. ನೀವು ಇಷ್ಟೆಲ್ಲ ಸ್ಟೂಡೆಂಟಿಗೆ ಟೀಚ್ ಮಾಡಿರಿ, ಇಷ್ಟೆಲ್ಲ ದೊಡ್ಡ ಮನೆ ಬಂಗ್ಲೆ ಕಟ್ಕೊಂಡ್ರಿ, ಇಷ್ಟೆಲ್ಲ ಫಾರಿನ್ಸ್ನಲ್ಲಿ ಮಕ್ಕಳು ಸೆಟಲ್ ಆಗಿದ್ದಾರೆ, ಇಷ್ಟು ಸಿಂಪಲ್ ಇರೋಕ್ಕೆ ಕಾರಣ ಏನು ಸರ್? ನಿಮ್ಮದು ಸರ್ ಸರಳತೆಯಲ್ಲಿದ್ದಂತಹ ಬದುಕಿನ ಖುಷಿ ಶ್ರೀಮಂತಿಕೆಯಲ್ಲಿಲ್ಲ. ಮನೆ ದೊಡ್ಡದಿರಬಾರ್ದು, ಮನಸ್ಸು ದೊಡ್ಡದಿರಬೇಕು. ಆದರೆ ನಾವು ಇವತ್ತು ಏನು ಮಾಡ್ತಾ ಇದ್ದೀವಿ ಅಂತಂದರೆ ಮನೇನು ದೊಡ್ಡದು ಮಾಡ್ಕೊತಾ ಇದ್ದೀವಿ, ಮನಸ್ಸನ್ನು ಸಣ್ಣದು ಮಾಡ್ಕೊತಾ ಇದ್ದೀವಿ. ಕೆಲವೊಂದು ಸಮಯ ಪ್ರಾಣಿಗಳನ್ನು ಪ್ರೀತಿಸಿದಷ್ಟು ಮನುಷ್ಯರನ್ನು ನಾವು ಪ್ರೀತಿಸ್ತಾ ಇಲ್ಲ. ಮನುಷ್ಯರನ್ನೂ ಪ್ರೀತಿಸಿದಾಗ ಮಾತ್ರ ನಮ್ಮ ಬದುಕಿಗೆ ಒಂದು ಅರ್ಥ ಅಂಥೇಳಿ ನಂಬಿಕೆ ಇರೋರು. ಯಾಕೆಂತಂದರೆ ಮನುಷ್ಯನೇ ಸೇವೆ ಮಾಡಲಾರ್ದ ನಾವು ದೇವರ ಸೇವೆ ಏನು ಮಾಡ್ತೀವಿ? ಕಣ್ಣಿಗೆ ಕಾಣೋ ಮನುಷ್ಯನ ಸೇವೆ ಮಾಡಲು ಕಾಣಲಾರ್ದ ದೇವ್ರ ಬಗ್ಗೆ ನಮಗೆ ಅಂಥದ್ರದಕ್ಕಿಂತ ಒಂದು ಕೇಳ್ಬಿಟ್ಟು ಏನಂದ್ರೆ ನೀವು ಒಂದು ಜಾತಿ ಧರ್ಮ ಅದು ಯಾವುದು ನಡೆಸೋದಿಲ್ಲ ಅಂತ ಕೇಳ್ಬಿಟ್ಟು ಸರ್. ಎಷ್ಟು ಸಾಧ್ಯ? ನಿಮ್ದು ಯಾವ ಸರ್ ಒರಿಜಿನಲ್ ಕ್ಯಾಸ್ಟ್ ಬಂದ್ಬಿಟ್ಟು ಸರ್? ನಾವು ಜಂಗಮರಾದರೂ ಕೂಡ, ಹಿರೇಮಠದವರಾದರೂ ಕೂಡ ಅವು ಎಲ್ಲವನ್ನಿಂದ ನಾನು ದೂರ ಇದ್ದೀವಿ. ಯಾಕೆಂತಂದರೆ ನಾನು ಮನೆಯಲ್ಲಿ ಅವು ಹೆಂಗಿರಬೇಕು ಧರ್ಮ ಅನ್ನುವಂಥದ್ದು ಅಂತಂದರೆ ನಮ್ಮ ಒಳ ಉಡುಪುಗಳು ಇದ್ದಂಗೆ ಇರಬೇಕು.
ಧರ್ಮ ಹಾಂ ಸರ್ ಜಾತಿ ಅವೆಲ್ಲ ಒಳ ಉಡುಪಿದ್ದಂಗೆ. ಹಾಂ ಸರ್ ಅವನ ಮೇಲೆ ಹಾಕ್ಯಂಡು ಅಡ್ಡಾಡಿದರೆ ನಾನು ಹೀ ಮ್ಯಾನು, ಸೂಪರ್ ಮ್ಯಾನು, ಸ್ಪೈಡರ್ ಮ್ಯಾನ್ ಆಗಿಬಿಡ್ತೀನಿ. ಬೇಕಾಗಿಲ್ಲ. ಅವೆಲ್ಲ ನನ್ನ ಹೊಸ್ತ್ರ ಒಳಗೆ. ಹೊರಗಡೆ ನಾನು ಕಾಲು ಇಟ್ಟೆ ಅನ್ನೋದಾದರೆ ನಾನು ನನ್ನ ವಿದ್ಯಾರ್ಥಿಗೆ ಒಬ್ಬ ಮಾದರಿ ಮೇಷ್ಟ್ರಾಗಬೇಕು. ಯಾಕೆಂತಂದರೆ ನನಗಿರೋದೇ 2 ಕಣ್ಣಾದರೂ ನನ್ನನ್ನು ಗಮನಿಸೋದಕ್ಕೆ ಹಾಂ ಸರ್ ಸಾವಿರಾರು ಕಣ್ಣುಗಳು. ಆ ಜನಕ್ಕೆ ಮನಕ್ಕೆ ಅದರಲ್ಲಿ ನಡೆದಾಗ ಮಾತ್ರ ಒಬ್ಬ ಮೇಷ್ಟ್ರು ಭಾಳ ಸಂತೋಷವಾಗಿ ಜೀವನವನ್ನು ಮಾಡೋದಕ್ಕೆ ಸಾಧ್ಯ, ವಿದ್ಯಾರ್ಥಿಗಳಿಗೆ ಅನುಸರಿಸೋದಕ್ಕೆ ಸಾಧ್ಯ. ಇಲ್ಲಂತಂದರೆ ವಿದ್ಯಾರ್ಥಿಗಳು ನಮ್ಗೆ ಯಾರೂ ಗೌರವ ಕೊಡೋದಿಲ್ಲ. ಅಲ್ಲಿನ ಸತ್ನ ಜಾತಿ ಇದು ಹಂಗಾಗಿ ಅವ್ರು ಬೇಕಾಗಿಲ್ಲ. ಒಬ್ಬ ಮೇಷ್ಟ್ರಿಗೆ, ಒಬ್ಬ ಡಾಕ್ಟ್ರಿಗೆ ಎಸ್ ಸರ್ ಯಾವತ್ತೂ ಜಾತಿಗಳು ಬೇಕಾಗಿಲ್ಲ. ಬೇಕಾಗಿಲ್ಲ. ಈಗ ಸತ್ನ ಬಂದು ಎಲ್ಲರೂ ಬಂದು ಹೋಗ್ತಾರ ಮನೆಗೆ. ಹೌದು, ಬಂದು ಹೋಗ್ತಾರೆ. ಈಗ ಹಳೆ ವಿದ್ಯಾರ್ಥಿಗಳು ಬಂದು ಹೋಗ್ತಾರೆ. ಹಾಂ ಯಾರೇ ಇರಲಿ, ಹಾಂ ಯಾವುದಿಲ್ಲ. ಅದಕ್ಕಿಂತಲೂ ನನಗಿಂತಲೂ ನಮ್ಮ ಮನೆಯವರು ಭಾಳ ಗ್ರೇಟ್ ಅಂತೀನಿ ನಾನು. ಯಾರೇ ವಿದ್ಯಾರ್ಥಿಗಳು ಬಂದರೂ ಅವರಿಗೆ ಹಾಂ ಊಟ ಮಾಡಿಸಿ ಕಳಿಸುವಂತಹ ಸೌಜನ್ಯ, ಔದಾರ್ಯ ಆ ಮಹಿಳೆಗಿದೆ. ಆಕೆನೂ ನನ್ನಂಗೆ MSc ಓದಿದ್ದಾಳೆ. ಹಾಂ ಆದರೂ ಸಹ ಬಹಳ ಸರಳತೆಯಿಂದ ಮಕ್ಕಳನ್ನು ಭಾಳ ಅದು ನೋಡ್ಕೊಳ್ತಾಳೆ. ಎಲ್ಲರಿಗೂ ಬರಲ್ಲ ಸರ್. ಇವತ್ತಿಗೂ ಏನನ್ನ ನಾವು ಹಿಂಗಿದ್ದೀವಿ ಅನ್ನೋದಾದರೆ ಅದಕ್ಕೆ ಕಾರಣ ನನ್ನ ಧರ್ಮಪತ್ನಿ ನನಗೆ ಕೊಟ್ಟಂಥ ಸಹಕಾರ, ನನ್ನ ಮಕ್ಕಳು ನೀಡಿದಂಥ ಸಹಕಾರ, ನನ್ನ ಕುಟುಂಬ ಕೊಟ್ಟಂಥ ಸಹಕಾರ. ಕರೆಕ್ಟ್. ಯಾಕೆಂತಂದರೆ ಮನೆಗೆದ್ದು ಮಾರು ಗೆಲ್ಲಬೇಕಂತೆ. ಅದರಂಗೆ ಕೆಲವೊಂದು ಸಮಯ ನಾವು ಮನೇನ ಪೂರ್ತಿ ಗೆಲ್ಲಕ್ಕಾಗಿಲ್ಲ, ಆದರೂ ಸಹ ನನ್ನಂಥವನ್ನೂ ನಿತ್ತರಿಸ್ಕೊಂಡು, ನನ್ನಂಥವನ್ನು ಸಹಿಸ್ಕೊಂಡು ನನ್ನ ಜೊತೆಗೆ ಸಹಕರಿಸ್ಕೊಂಡು ಹೋಗಿದಾರಲ್ಲ, ಅವ್ರಿಗೆ ನಿಜವಾಗ್ಲೂ ನಾನು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಫ್ಯಾಮಿಲಿ ಇದ್ದಿದ್ರೆ ಚೆನ್ನಾಗಿರ್ತೈತೆ. ಬಟ್ ಫೋಟೋ ಆ್ಯಡ್ ಮಾಡಿ ಕೊಡ್ತೀನಿ. ಫೋಟೋ ಆ್ಯಡ್ ಮಾಡಿದರೆ ಬರ್ರಿ, ಬಾ ಮನಿ. ಸ್ಟೂಡೆಂಟ್ಸ್ ಈ ದಶೆನಲ್ಲಿ ವಿದ್ಯಾರ್ಥಿಗಳು ಬಹಳಷ್ಟು ಜನ ಇದ್ದಾರೆ. ಅಂಥದ್ರಲ್ಲಿ ಅಕಸ್ಮಾತ್ ಆಗಿ ಬಂದಿರತಕ್ಕಂಥ ನನ್ನ ನೆಚ್ಚಿನ ಡಾಕ್ಟರ್ ಹನುಮಂತಪ್ಪ ಅಂತೇಳಿ ಕನ್ನಡ ವಿಶ್ವವಿದ್ಯಾಲಯದ ಪ್ರೊಫೆಸರ್ ಅಕಸ್ಮಾತ್ ಬಂದರು. ಅವ್ರು ಬೇಕಾದರೂ ಕೇಳ್ಬೋದು ಶಾಸ್ತ್ರಿ ಹೆಂಗೆ ಅಂತೇಳಿ. ಯಾಕೆ ಅಂತಂದರೆ ಸರ್ ನಾವು ಆಲ್ರೆಡಿ ಒಂದು ಭಾಳ ಎಪಿಸೋಡ್ ಮಾಡಿದ್ದೀವಿ ಸರ್. ಅಂದ್ರೆ ಧರ್ಮದ ಗುಡ್ಡದ ಬಗ್ಗೆ ಪರಿಚಯ ಇದ್ರೆ. ಬಟ್ ಈ ಥರ ಹಿಂಗೆ ಕನೆಕ್ಟ್ ಆಗುತ್ತಂತ ನಮಗೂ ಗೊತ್ತಿದ್ದಿಲ್ಲ ಸರ್. ನೋಡಿ, ಜಗತ್ತು ದುಂಡಾಗಿದೆ. ಯಾರು ಎಲ್ಲಿ ಯಾವಾಗ ಯಾವ ಸಮಯದಲ್ಲಿ ಸಂದರ್ಭದಲ್ಲಿ ನಾವು ಸೇರ್ತೀವಿ ಅನ್ನುವಂಥದ್ದಕ್ಕೆ ಅಕಸ್ಮಾತ್ ಅದು ಅವಿನಾಭಾವ ಸಂಬಂಧ ಹೆಂಗಿದೆ ಅನ್ನುವಂಥದ್ದಕ್ಕೆ ಅವನು ಈ ಕ್ಷಣಕ್ಕೆ ನೀವು ಬಂದಾಗಲೇ ಬಂದಿರತಕ್ಕಂಥದ್ದೇ ಸಾಕ್ಷಿ. ನಿಜವಾಗ್ಲೂ ನಾವು ಗಳಿಸಿದ್ದೇನೇದಲ್ಲ, ಹಣ ಬರೋದಿಲ್ಲ, ಕಟ್ಟಿದ ಮನೆ ಬರೋದಿಲ್ಲ, ಬಂಗಾರ ಬರೋದಿಲ್ಲ, ಪ್ರೀತಿ, ವಿಶ್ವಾಸ, ಜೊತೆಗೆ ನಮ್ಮ ನಯ, ವಿನಯ, ನಡೆ, ನುಡಿ, ಇಂಥದ್ರಲ್ಲಿ ನನ್ನ ವಿದ್ಯಾರ್ಥಿಗಳು ನೆನೆಸ್ಕೊಳ್ತಾರೆ ಅನ್ನೋದಾದರೆ ನಿಜವಾಗ್ಲೂ ನನ್ನ ಅನ್ನದಾತರಿಗೆ ನನ್ನ ನಮಸ್ಕಾರಗಳು. ಈ ಕನ್ನಡ ಮಣ್ಣನ್ನು ಮರಿಬೇಡ ಓ ಅಭಿಮಾನಿ.